ರಾಜು ನಮ್ಮ ಮೈಸೂರು ಗೋವಿಂದು ಮೈಸೂರು ಅವನ್ನೇ. ಜಯಂತಿಯವರು ನನಗೆ ಬಹಳ ಆತ್ಮೀಯರು, ಬಹಳ ವರ್ಷಗಳ ಕಾಲ ಒಡನಾಟ ಇದೆ. ಜೊತೆಗೆ ಒಂದೇ ಪಕ್ಷದಲ್ಲಿದ್ದೋ ನಾವು. ಜನತಾದಳ ಎಸ್ನಲ್ಲಿ ಅವರನ್ನ ಒಂದ್ಸಾರಿ ಚಿಕ್ಕಬಳ್ಳಾಪುರದ ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡಿಸಿದ್ರು. ಸುಮಾರು ವೋಟ್ಗಳನ್ನ ತಗೊಂಡಿದ್ರು. ನನ್ನನ್ನು ಯಾವಾಗಲೂ ಕೂಡ ಹೀರೋ ಹೀರೋ ಅಂತ ಕರೆಯೋದು. ನನಗೆ ಹೀರೋ ಅಲ್ಲ, ಆದ್ರೂ ಹೀರೋ ಅಂತ ಕರೆಯೋದು. ಅಂದ್ರೆ ಜಯಂತಿಯವರ ನನ್ನ ಮೇಲಿದ್ದಂತ ಪ್ರೀತಿಯಿಂದ ಆ ತರ ಕರೀತಾ ಇದ್ರು. ಅನೇಕ ಕಡೆಗಳಲ್ಲಿ ಒಟ್ಟಿಗೆ ಪ್ರಚಾರ ಮಾಡಿದ್ದೀವಿ. ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ದೀವಿ. ಜೊತೆಗೆ ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಇದ್ದದರಿಂದ ಒಂದೇ ರಾಜಕೀಯ ಅಭಿಪ್ರಾಯ ಕೂಡ ಇತ್ತು. ಹಾಗಾಗಿ ಅವರು ನನ್ನನ್ನ ಬಹಳ ಅಭಿಮಾನದಿಂದ ಕಾಣ್ತಾ ಇದ್ರು, ಪ್ರೀತಿಯಿಂದ ಕಾಣ್ತಾ ಇದ್ರು. ಎಲ್ಲಿಕ್ಕಿಂತ ಮುಖ್ಯವಾಗಿ ಜಯಂತಿಯವರಿಗೆ ಮನುಷ್ಯತ್ವ ಇತ್ತು. ಬಹಳ ಮುಖ್ಯವಾಗಿ ಮನುಷ್ಯತ್ವ ಇತ್ತು. ಎಲ್ಲರೂ ಕೂಡ ಸ್ನೇಹದಿಂದ ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸಿದ್ರು. ಸ್ನೇಹಮಯಿ ಜೀವನವನ್ನ ಇಡೀ ಜೀವನದುದ್ದಕ್ಕೂ ಮಾಡಿದ್ರು. ಅವ್ರು ಎಷ್ಟೇ ನೋವುಗಳಿದ್ದರೂ ಕೂಡ ಅದನ್ನೆಲ್ಲ ತೋರ್ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಆದರೆ ಒಂದು ಮಾತ್ರ, ನಾನು ವಿದ್ಯಾರ್ಥಿ ದಶೆನಲ್ಲಿದ್ದಾಗ, ಲಾಯರ್ ಆಗಿದ್ದಾಗ ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೆ. ಜಯಂತಿಯವರ ಸಿನಿಮಾಗಳಂತೂ ತಪ್ಪದೇ ನೋಡ್ತಾ ಇದ್ದೆ. ಒಬ್ಬ ಅದ್ಭುತ ಕಲಾವಿದೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಹುಶಃ ಆ ಕಾಲದಲ್ಲಿ ಜಯಂತಿ, ಲೀಲಾವತಿ, ಕಲ್ಪನಾ, ಆಮೇಲೆ ಭಾರತಿ ಇವರೇ ಜಾಸ್ತಿ ಇದ್ದದ್ದು. ಆಗ ನಾನು ನೋಡ್ತಾ ಇದ್ದ ಕಿರಿಗೆ ಮುರುಗಿ ಹೀರೋಯಿನ್ಗಳಾಗ ರಾಜ್ಕುಮಾರ್ 90% ಸಿನಿಮಾಗಳಲ್ಲಿ ಹೀರೋ ಆಗ್ತಿದ್ರು, ಇವರು ಹೀರೋಯಿನ್ ಆಗ್ತಾ ಇದ್ರು. ಹಾಗಾಗಿ ಆ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ. ನಾನು ರಾಜಕಾರಣಕ್ಕೆ ಬಂದ್ಮೇಲೆ, ಮಂತ್ರಿ ಆದ್ಮೇಲೆ ಸಿನಿಮಾಗಳು ನೋಡೋದು. ಕೊನೇ ಸಿನಿಮಾ ನೋಡಿದ್ದು ಜಯಂತಿಯವರದ್ದು ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾ. ಅಲ್ಲಿ ಮಾಡಿರ್ತಕ್ಕಂಥ ನಟನೆ ಇದೆಯಲ್ಲ, ಜಯಂತಿಯವರಿಗೆ ಜಯಂತಿಯವರೇ ಸಾಟಿ, ಬೇರೆ ಯಾರು ಡೈರೆಕ್ಟರ್ ಆಗಿದ್ದಾರೆ, ಕವಿತನು ಡೈರೆಕ್ಟರ್ ಆಗಿದ್ದಾರೆ. ಇವರು ಹೇಳ್ಬೇಕು, ಬಹುಶಃ ಅಂತ ಅದ್ಭುತವಾದಂತ ನಟಿ ಇನ್ನೊಬ್ಬರು ಅವರನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಅವರೇ ಸಾಟಿ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಬಯಸ್ತಾರೆ.